ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮ್ಯಾನೇಜರ್, ನಾನ್ ಟೇಬಲ್ ರಿಸರ್ವ್ ಮಾಡ್ಬೇಕಾದ್ರೆ ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಕ್ಲಿಯರ್ ಆಗಿ ಹೇಳಿದೆ ತಾನೆ? ಸಾರಿ ಮೇಡಮ್. ಏನ್ ಸಾರಿ? ಇವಾಗ್ಲೇ ಎಲ್ಲರೂ ಆಚೆ ಕಳ್ಸಿ. ಆದ್ರೆ ಅದು ನಾನ್ ಹೇಳ್ತಾ ಇದ್ದೀನಲ್ಲ, ಆಚೆ ಕಳ್ಸಿ ಅಂದ್ರೆ ಕಳಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ನಿಮ್ ರೆಸ್ಟೋರೆಂಟ್ ನ ಮುಚ್ಚಿಸ್ಬೇಕಾಗತ್ತೆ. ಓಕೆ ಓಕೆ ಮೇಡಮ್. ಅಂಡ್ ಒನ್ ಮೋರ್ ಥಿಂಗ್, ಅಲ್ಲಿ ಆ ಹುಡುಗಿ ಮತ್ತೆ ಮಗು ಬರ್ತಾ ಇದಾರಲ್ಲ, ದೂರದಲ್ಲಿ ಯಾವ್ದಾದ್ರು ಸಪರೇಟ್ ಟೇಬಲ್ ಅಲ್ಲಿ ಕೂರಿಸಿ. ಓಕೆ ಮೇಡಮ್. ಶರತ್, ಒಂದ್ ನಿಮಿಷ, ಅವರು ಸಪರೇಟ್ ಆಗಿ ಕೂತ್ಕೊಳ್ಳಿ. ನಾವಲ್ಲಿ ಹೋದ್ರೆ ಅವ್ರಿಗೆ ಫ್ರೀ ಆಗಿರೋದಕ್ಕಾಗಲ್ಲ. ಶರತ್, ಪ್ಲೀಸ್ ಕಮ್. ಮೇಡಮ್ ಆರ್ಡರ್ ಪ್ಲೀಸ್. ಪುಟ್ ಮೇಡಮ್, ನೀನೇನಾದ್ರೂ ತಿಂತೀಯಾ? ಏನ್ ತರಿಸ್ಲಿ? ಇಲ್ಲಿ ರುಚಿಯಾಗಿ ಏನ್ ಸಿಗುತ್ತೆ? ರೈಸ್ ಕೇಕ್ ವಿತ್ ವಿಂತಿಲ್ ಸ್ಟಿಲ್. ಸರಿ, ಅದನ್ನೇ ಕೊಡಿ. ಓಕೆ ಮೇಡಮ್. ಓಕೆ. 600 ರೂಪಾಯಿನಾ? ಅಲ್ಲ, ಈ ಜನಕ್ಕೇನ್ ಸ್ವಲ್ಪ ಆದ್ರೂ ತಲೆ ಇಲ್ವಾ? 600 ರೂಪಾಯಿ ಇಷ್ಟೊಂದು ದುಬಾರಿನಾ? ಅಷ್ಟೊಂದು ದುಬಾರಿ ತಿಂಡಿ ಏನಿರ್ಬೋದು? ಅಲ್ಲ, ನಮ್ಮೂರಲ್ಲಿ 600 ರೂಪಾಯಿಗೆ ಅರ್ಧ ತಿಂಗಳಿಗಾಗಷ್ಟು ತರಕಾರಿನೇ ಬರುತ್ತೆ. 600 ರೂಪಾಯಿ ಕೊಟ್ಟು ಇಲ್ಲಿ ಊಟ ಮಾಡಕ್ ಬರ್ತಾರ? ಯಪ್ಪ. ಇಡ್ಲಿ ಸಾಂಬಾರ? ಇದು 600 ರೂಪಾಯಿನಾ? ಸರಿ ಹೋಯ್ತು. ಲಕ್ಷಣವಾಗಿ ಇಡ್ಲಿ ಸಾಂಬಾರ್ ಅಂತ ಹೇಳೋದಕ್ಕೆ ಏನ್ ಡ್ಯಾಡಿ? ಇಂಗ್ಲಿಷಲ್ಲಿ ಅದಕ್ಕೇನೋ ಒಂದು ಹೆಸರಿಟ್ಬಿಡೋದು, ಆಮೇಲೆ ದುಡ್ಡು ಕಿತ್ಕೊಂಡ್ಬಿಡೋದು, ಇಷ್ಟೇ ಆಗೋಯ್ತು. ಅಲ್ಲ, ನಮ್ಮೂರ್ ಕ್ಯಾಂಟೀನಲ್ಲಿ 10 ರೂಪಾಯಿ ಕೊಟ್ರೆ ಅಜ್ಜಿ ಇದಕ್ಕಿಂತ ಜಾಸ್ತಿ ಇಡ್ಲಿ ಸಾಂಬಾರ್ 2 ಕೊಡ್ತಾಳೆ. ದುರ್ಗಾ, ಬಿಹೇವ್ ಯುವರ್ ಸೆಲ್ಫ್. ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ವಾ ನಿನ್ಗೆ? ಇದನ್ನೆಲ್ಲ ಆರ್ಡರ್ ಮಾಡೋದಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಅಯ್ಯೋ, ಇದ್ದಿದ್ ನಾನು ಹೇಳಿದ್ರೆ ನೀವ್ಯಾಕೆ ಹೀಗೆ ಆಡ್ತಿದ್ದೀರಾ? ಮಾಯಾ, ಇಟ್ಸ್ ಓಕೆ. ಶರತ್, ನೀವಿವತ್ತು ಆಕ್ಚುಲಿ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮನ್ನ ನೋಡ್ದೆ ನನ್ಗೆ ಒಂದೊಂದು ಕ್ಷಣನೂ ಒಂದೊಂದು ಯುಗ ಕಳೆದಿರೋ ತರಾನೇ ಫೀಲ್ ಆಗ್ತಾ ಇತ್ತು. ನಮ್ ಲೈಫ್ ಬಗ್ಗೆ ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೀನಿ ಗೊತ್ತಾ? ನಮ್ ಫ್ಯೂಚರ್ ತುಂಬಾ ಚೆನ್ನಾಗಿರುತ್ತೆ.